ರಾತ್ರಿ ಬಹಳ ಆಗಿತ್ತು. ಮಕ್ಕಳು ಜೊತೆಯೇ ಇದ್ದಿದ್ದರಿಂದ ಎಲ್ಲ ಟೀಚರ್ಗಳು ಸೇರಿ ತೀರ್ಮಾನಿಸಿದರು, ಆ ಕಡೆ ಹತ್ತಿರದ ಒಂದು ಹೋಟೆಲ್ನಲ್ಲಿ ಉಳಿಯೋಣ ಮತ್ತು ಬೆಳಿಗ್ಗೆ ಮೆಕ್ಯಾನಿಕ್ ಕರೆಯಿಸಿ ಬಸ್ ಸರಿಪಡಿಸಿಕೊಂಡು ಶಿಮ್ಲಾ ಕಡೆ ಹೊರಡೋಣ. ಆಗ ಅವರು ಹತ್ತಿರದ ಒಂದು ಹೋಟೆಲ್ಗೆ ತಲುಪಿದರು. ಆ ಹೋಟೆಲ್ ಎರಡೂ ಬದಿಯಿಂದ ದೊಡ್ಡ ದೊಡ್ಡ ಮರಗಳು ಮತ್ತು ಬೆಟ್ಟಗಳಿಂದ ಸುತ್ತಿಕೊಂಡಿತ್ತು. ಈ ಎಲ್ಲ ಟೀಚರ್ಗಳು ಮಕ್ಕಳನ್ನು ಹೋಟೆಲ್ನಲ್ಲಿ ವಿಭಿನ್ನ ಕೊಠಡಿಗಳಲ್ಲಿ ಹಂಚಿದರು ಮತ್ತು ಡಿನ್ನರ್ ನಂತರ ಎಲ್ಲರೂ ನಿದ್ದೆಗೆ ಹೋದರು. ಸ್ನೇಹಿತರು ಅಮನ್ ಮತ್ತು ರೋಹನ್ ಜೊತೆಯೇ ಕೊಠಡಿ ಹಂಚಿಕೊಂಡಿದ್ದರು. ಅವರು ತುಂಬ ಖುಷಿಯಾಗಿದ್ದರು, ಏಕೆಂದರೆ ಆ ಇಬ್ಬರು ಆಯು, ಅಮನ್ ಮತ್ತು ರೋಹನ್ ಅವರು ತುಂಬ ಉತ್ತಮ ಸ್ನೇಹಿತರು. ಅವರು ಕೊಠಡಿಯೊಳಗೆ ಹೋದಾಗ ಕೊಠಡಿ ಕಿಟಕಿಯಿಂದ ಅರಣ್ಯದ ಮಧ್ಯದಲ್ಲಿರುವ ಒಂದು ಸರೋವರ ಕಾಣಿಸಿಕೊಂಡಿತು. ಎಲ್ಲರೂ ನೆನಪಿಸಿಕೊಂಡರು, ಹೇಗೆ ಹಿಂದಿನ ಶಾಲಾ ಪಯಣದಲ್ಲಿ ರಾತ್ರಿ ವೇಳೆ ಇಬ್ಬರು ಮಕ್ಕಳು ಹೀಗೆ ಸರೋವರದ ಬಳಿ ಹೋಗಿ ಶಾಲೆಯಲ್ಲಿಯೇ ಬಹು ಜನಪ್ರಿಯ ಮಕ್ಕಳು ಆಗಿದ್ದರು. ಅದರಿಂದ ಆ ಮೂವರು ಕೂಡ ಯೋಚನೆ ಮಾಡಿದರು, ಈ ಬಾರಿ ಅವರು ಕೂಡ ಏನೋ ಸಾಹಸ ಮಾಡೋಣ ಅಂತ ಅವರು ಭಾವಿಸಿದರು. ಹೋಟೆಲಿನಿಂದ ಮರೆತು ಹೊರಗೆ ಹೋಗಿ ಸರೋವರದ ಬಳಿ ಫೋಟೋ ತೆಗೆಯೋಣ, ನಂತರ ಹಿಂತಿರುಗೋಣ ಅಂತ ಹೋಟೆಲಿನ ಗಾರ್ಡ್ ನಿದ್ರೆಗೆ ಹೋದ ಕೂಡಲೇ ಅವರು ಮೂವರು ಹೊರಟರು. ಸರೋವರ ನೋಡಲು ಹೋಟೆಲಿಗಿಂತ ಹೆಚ್ಚು ಅಷ್ಟು ದೂರವೂ ಅನಿಸುತ್ತಿರಲಿಲ್ಲ. ಆದರೆ ಅವರೆಲ್ಲರೂ ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಸಮಯ ಜಲಾಶಯದ ಕಡೆ ಹೋಗುತ್ತಾ ಇದ್ದರು. ಅರಣ್ಯದ ದಾರಿ ಅಂತ್ಯವಾಗುವ ಹಾಗೆ ಆಗುತ್ತಿರಲಿಲ್ಲ, ಅತಿಯಾದ ದೂರವಾಗಿತ್ತು ಮತ್ತು ಅವನು ಆ ಭಾರಿ ಖಾಲಿ ಅರಣ್ಯದಲ್ಲಿ ಅವರ ಮೂವರು ತಂಪಿನಿಂದ ತುಂಬ ಬಡಿದಿದ್ದರು. ಅವರು ತಮ್ಮ ಫೋನ್ ನೋಡಿದರೆ ಅಲ್ಲಿ ಸಿಗ್ನಲ್ ಇರಲಿಲ್ಲ. ಆಗ ಅವರಿಗೆ ಭಾಸವಾಯಿತು, ಜಲಾಶಯದ ಯೋಜನೆಯನ್ನು ರದ್ದು ಮಾಡಿ ಹೋಟೆಲ್ಗೆ ಹಿಂತಿರುಗೋದು ಉತ್ತಮ. ತಮ್ಮ ಫೋನಿನ ಫ್ಲ್ಯಾಶ್ಲೈಟ್ ಮೂಲಕ ಹೋಟೆಲಿನ ದಾರಿ ಹುಡುಕಲು ಆರಂಭಿಸಿದರು. ದಾರಿ ಹುಡುಕುತ್ತಾ ಹೋಗುತ್ತಿರುವಾಗ ಅಮನ್ ಮತ್ತು ಆಯು ರೋಹನ್ಗಿಂತ ಸ್ವಲ್ಪ ಮುಂದೆ ನಡೆಯುತ್ತಿದ್ದರು. ಹಿಂತಿರುಗಿ ನೋಡಿದಾಗ ಅವರು ರೋಹನ್ ಅನ್ನು ಕಂಡರು. ಅಲ್ಲಿ ಯಾರೂ ಇರಲಿಲ್ಲ. ಆಗ ಅವರಿಗೆ ತಮ್ಮ ಬಳಿ ಯಾರಾದರೂ ಓಡಿ ಹೋಗುತ್ತಿರುವ ಧ್ವನಿ ಕೇಳಿಸಿತು. ಅವರು ತುಂಬ ಭಯಪಟ್ಟರು. ಆದರೆ ರೋಹನ್ನನ್ನು ಒಬ್ಬನಾಗಿ ಬಿಡಲಾಗದು ಎಂದು ಆತನ ಹೆಜ್ಜೆಗಳ ಧ್ವನಿಯನ್ನು ಹಿಂಬಾಲಿಸಿದರು. ಖಾಲಿ ಮತ್ತು ನಿಶ್ಶಬ್ದ ಕಾಡಿನಲ್ಲಿ ಹೆಜ್ಜೆಗಳ ಧ್ವನಿಯನ್ನು ಹಿಂಬಾಲಿಸುತ್ತಾ ಕೆಲವು ನಿಮಿಷಗಳ ನಂತರ ಆ ಧ್ವನಿ ನಿಂತಿತು. ರೋಹನ್ ಇನ್ನೂ ಅವರನ್ನು ನೋಡಿಲ್ಲ. ಅಮನ್ ಮತ್ತು ಆಯು ತುಂಬ ಭಯಪಟ್ಟಿದ್ದರು. ಆಗ ಅವರಿಗೆ ಅಸಹ್ಯವಾದ ಧ್ವನಿ ಕೇಳಿಸಿತು. ಹಾಗೆ ಆಗಲೇ ಯಾರೋ ನೆಲವನ್ನು ಹೊಡೆಯುತ್ತಿರುವಂತೆ ಅವರು ನಿಧಾನವಾಗಿ ಆ ಧ್ವನಿಯ ಕಡೆ ಹೋದಾಗ ಜಂಗಲ್ನ ಜಂಟಿನ ಹಿಂದೆ ನೋಡಿದರು. ಅಲ್ಲಿ ಕೇವಲ ರೋಹನ್ ಮಾತ್ರ ಅಲ್ಲ, ಅವನು ಕಾಡಿನಲ್ಲಿ ಒಂದು ಗಡ್ಡೆ ತೊಡಗುತ್ತಿದ್ದ. ಆತ ಭಯದಿಂದ ರೋಹನ್ನನ್ನು ಕರೆದನು. ರೋಹನ್ ಅವನ ಕಡೆ ತಿರುಗಿ ಕೋಪದಿಂದ ಕಪ್ಪು ಕಣ್ಣುಗಳೇ ತುಂಬಿ ನೋಡಲು ಆರಂಭಿಸಿದ. ಅವನ ಕಣ್ಣುಗಳು ಬಿಳಿಯಾಗಿ ಯಾರೋ ಅವನ ಒಳಗೆ ಕಣ್ಣುಗಳನ್ನು ಎದ್ದು ಹಾಕಿದಂತೆ ಕಾಣುತ್ತಿತ್ತು. ಅಮನ್ ರೋಹನ್ ಬಳಿ ಹೋಗಿ ಅವನ ಭುಜ ಮೇಲೆ ಕೈ ಇಟ್ಟ. ಏನು ತಾಗಿದೆ ಎಂದು ಕೇಳಿದ. ಆದರೆ ಭುಜ ಮೇಲೆ ಕೈ ಇಟ್ಟ ಕೂಡಲೇ ರೋಹನ್ ಅಮನ್ ಮೇಲೆ ಕೂಗಿದ. ಬಲವಾಗಿ ಒತ್ತಿ ತಳ್ಳಿದ. ಅಮನ್ ದೂರಕ್ಕೆ ಬಿದ್ದು ಹೋಗಿದ್ದ. ರೋಹನ್ ಒಳಗೆ ಏನೋ ವಿಚಿತ್ರ ಶಕ್ತಿ ತುಂಬಿಕೊಂಡಿತ್ತು. ಆಯು ತಡ ಮಾಡದೆ ಅಮನ್ ಬಳಿ ಓಡಿ ಹೋದ. ರೋಹನ್ಗೆ ವಿಚಿತ್ರ ರೀತಿಯ ದೊರೆಗಳು ಬರುತ್ತಿದ್ದವು ಮತ್ತು ಅವನು ಆಯುಷ್ ಪ್ರಜ್ಞೆ ತಪ್ಪಿತ್ತು. ಹಾಸು ಹೋಸು ಆಗುವ ಹೆಜ್ಜೆ ಹತ್ತಿಕೊಂಡ. ಆ ವೇಳೆ ರೋಹನ್ ಪೋಸ್ಟ್ಗೆ ಬಂದು ಅಮನ್ ಕಡೆ ನೋಡಿ ಜೋರಾಗಿ ಕೂಗುತ್ತಾ ಏ ಅಂತ ಹೇಳಲು ಆರಂಭಿಸಿದ. ಆ ಸಮಯದಲ್ಲಿ ಆಯುಷ್ ನೋಡಿದಾಗ ಅಮನ್ ತಲೆ ಕೆಳಗೆ ಮಾಡಿಬಿಟ್ಟಿದ್ದನು. ಕುಳಿತಿದ್ದ. ಅಕಸ್ಮಾತ್ ತನ್ನ ತಲೆ ಎತ್ತಿ ಕಣ್ಣುಗಳು ಕಪ್ಪಾಗಿ ಬಿಟ್ಟಿದ್ದು ಕಂಡುಬಂತು. ಆಯುಷ್ ಮತ್ತು ರೋಹನ್ ಏನಾದರೂ ಮಾಡಬೇಕಾಗುವ ಮುನ್ನ ಅಮನ್ ಕೆಲವು ಕ್ಷಣಗಳ ಹಿಂದೆ ಹೋಟೆಲಿನಲ್ಲಿ ಇದ್ದನು. ಎದ್ದುಕೊಂಡು ಕಾಡಿನೊಳಗೆ ಓಡಲು ಶುರು ಮಾಡಿದ. ರೋಹನ್ ಮತ್ತು ಆಯುಷ್ ಅವನ ಹಿಂಬಾಲ ಮಾಡಿದರು. ಫೋನಿನ ಫ್ಲ್ಯಾಶ್ ಲೈಟ್ನಲ್ಲಿ ನೋಡಿದಾಗ ಅಮನ್ ಒಂದು ಹಾಳಾದ ಮನೆ ಕಡೆ ಓಡುತ್ತಿದ್ದ. ಹತ್ತಿರ ಹೋಗಿ ನೋಡಿದಾಗ ಅದು ಒಬ್ಬ ತುಂಬ ಹಳೆಯ ಮನೆ ಎನ್ನುವುದು ಗೊತ್ತಾಯಿತು. ಅದನ್ನು ನೋಡಿದಾಗ ಹಾಗೆ ಭಾಸವಾಗುತ್ತಿತ್ತು, ಅಲ್ಲಿ ವರ್ಷಗಳಿಂದ ಯಾರೂ ಕಾಲ ಹಾಕಿರಲಿಲ್ಲ. ಇಬ್ಬರು ತುಂಬ ಭಯಗೊಂಡಿದ್ದರು ಮತ್ತು ಮುಂದಕ್ಕೆ ಹೋಗಲು ಧೈರ್ಯವಾಗುತ್ತಿರಲಿಲ್ಲ. ಆದರೆ ಅವನನ್ನು ರಕ್ಷಿಸಲು ಆಯು ಮತ್ತು ರೋಹನ್
ಆ ಖಂಡದ ಒಳಗೆ ಹೋದರು. ಅವರು ಸವಾಗ್ ಬಳಿ ಹೋದಾಗ ನೋಡಿದದ್ದು ನಂಬಲಾಗದಾಗಿತ್ತು. ಅಮನ್ ಮಿದುಳಿನ ಬಲಗೊಂಡ ಸ್ಥಿತಿಯಲ್ಲಿ ಹಾಕುತ್ತಿರುವುದನ್ನು ಅವರು ಕಂಡರು ಮತ್ತು ಒಬ್ಬ ಬುದ್ಧಿವಂತ ಮಹಿಳೆ ಅವನ ಜೊತೆ ಮಾತನಾಡುತ್ತಿದ್ದಳು. ಆ ಮಹಿಳೆಯ ಮುಖ ತುಂಬ ಭಯಂಕರವಾಗಿತ್ತು. ಅವಳ ಕಣ್ಣುಗಳು ಸಂಪೂರ್ಣ ಕಪ್ಪಾಗಿದ್ದವು, ಚರ್ಮ ಕುಳಿತಿದ್ದು, ಬಿಳಿ ಕೂದಲು ಮುರಿದು ಬಿದ್ದಿದ್ದು. ಅವಳ ಭಯ ಹೆಚ್ಚಾಗುತ್ತಿತ್ತು. ಅವರು ಆ ಮಹಿಳೆಯನ್ನು ನೋಡಿದ ಕೂಡಲೇ ಹೊರಗೆ ಓಡಿ ಹೋದರು. ಆದರೆ ಆ ಮಹಿಳೆ ಅವರ ಹಿಂದೆ ಬಂದು ಹಿಂಬಾಲಿಸುವಂತಾಯಿತು. ಆಯು ಮತ್ತು ರೋಹನ್ ಬೇಗನೆ ಸಿಡಿಯೋಡಿನಿಂದ ಕೆಳಗೆ ಇಳಿದರು ಮತ್ತು ಅವನನ್ನು ಹಾಳಾದ ಮನೆಯ ಬಾಗಿಲಿನವರೆಗೆ ತಲುಪಿದರು. ಅವರು ತಿರುಗಿ ಹಿಂಬದಿ ನೋಡಿದಾಗ ಆ ಬುದ್ಧಿವಂತಾದ ಹೆಣ್ಣು ಮನುಷ್ಯ ಒಂದು ಕೀಟದಂತೆ ಸಿಡಿಯೋಡಿನಿಂದ ಇಳಿದಾಗ ಹೀಗೆ ರೇಗುತ್ತಾ ಇದ್ದಳು ಮತ್ತು ಅವರ ಬಳಿ ಬಂದು ನಿಂತಳು. ಅವಳು ಹೇಗೋ ಅಲ್ಲಿಂದ ಹೊರಬಂದು ಕಾಡಿನ ಕಡೆಗೆ ಓಡಿ ಹೋದಳು. ಓಡುತ್ತಾ ಓಡುತ್ತಾ ಅವರನ್ನು ಹೊತ್ತಾಗಲಿಲ್ಲ. ಯಾವಾಗ ಅವನು ಜಲಾಶಯದ ಬಳಿ ಬಂದ. ಆ ಜಲಾಶಯವನ್ನು ಹುಡುಕುತ್ತಾ ಅವರು ಹೋಟೆಲ್ ಹೊರಗೆ ಬಂದಿದ್ದರು. ರೋಹನ್ ಮತ್ತು ಆಯು ಇಬ್ಬರೂ ಓಡುತ್ತಾ ಓಡುತ್ತಾ ಜಲಾಶಯದ ಒಳಗೆ ಬಿದ್ದು ಮುಳುಗುತ್ತಿದ್ದರು. ಅವರಿಗೆ ಹಾಗೆ ಭಾಸವಾಗುತ್ತಿತ್ತು, ಯಾರೋ ಅವರನ್ನು ಒಳಗೆ ಎಳೆಯುತ್ತಿದ್ದಂತೆ. ಆಯು ಏನೋ ಮೂಲಕ ಜಲಾಶಯದಿಂದ ಹೊರಬಂದ. ಅವನು ಹೊರಗೆ ಬಂದು, ಆದರೆ ಅವನ ಕಣ್ಣು ಮುಂದೆ ರೋಹನ್ ಸರೋವರದಲ್ಲಿ ಮುಳುಗಿ ಹೋಗಿದ್ರು ಮತ್ತು ಅವನು ಏನೂ ಮಾಡಲಿಲ್ಲ. ಆಯು ಇದನ್ನೆಲ್ಲ ನೋಡಿಕೊಂಡು ತುಂಬ ಭಯಪಟ್ಟು ತಲೆ ತಿರುಗಿ ಬಂದಿತು ಮತ್ತು ಅಲ್ಲಿ ಬೇಹೊಸ್ಸಾಗಿ ಬಿದ್ದು ಹೋಯಿತು. ಆಯುಗೆ ಬೆಳಿಗ್ಗೆ ಕಣ್ಣು ತೆರೆಯಿತು. ಅಂದರೆ ಅವನು ಅದೇ ಹೋಟೆಲ್ ರೂಮ್ನಲ್ಲಿದ್ದ. ಅವನು ಓಡಿ ಬಂದು ಹೊರಗೆ ಪೊಲೀಸರು ಸಾಕಷ್ಟು ತಂಡ ಇದ್ದರು ಮತ್ತು ನೆಲದ ಮೇಲೆ ಬಿಳಿ ಚಾದರದಲ್ಲಿ ಮುಚ್ಚಲಾದ ರೋಹನ್ ಮತ್ತು ಅಮನ್ ಅವರ ಶವಗಳು ಇತ್ತು. ಪೊಲೀಸ್ ಈ ಪ್ರಕರಣವನ್ನು ಕೊಲೆ ಎಂದೇ ಘೋಷಿಸಿತ್ತು. ಆದರೆ ನೆರೆಹೊರೆಯವರು ಹೇಳಿದರು, ಹಲವಾರು ವರ್ಷಗಳ ಹಿಂದೆ ಅಲ್ಲಿ ಕಾಡಿನಲ್ಲಿ ಬುದ್ಧಿವಂತ ಮಹಿಳೆ ವಾಸಿಸುತ್ತಿದ್ದಳು. ಆಕೆ ಒಂದು ಮನೆ ಹೊಂದಿದ್ದಳು, ಎಲ್ಲರಿಗಿಂತ ವಿಭಿನ್ನವಾಗಿ ತುಂಬ ಶಾಂತವಾಗಿ ವಾಸಿಸುತ್ತಿದ್ದಳು. ಆದರೆ ಒಂದು ದಿನ ಅವನ ಮನೆ ಕಬ್ಜಾ ಮಾಡೋಕ್ಕೆ ಹತ್ತಿರದ ಹಳ್ಳಿಯ ಕೆಲವರು ಅವನ ಜೊತೆ ಕೆಟ್ಟ ವರ್ತನೆ ಮಾಡಿದರು, ಹೊಡೆದರು, ಅವನನ್ನು ಕಾಯಿ ಕೆಳಗೆ ಎಸೆದರು. ಆಗಿನಿಂದ ಯಾರೂ ರಾತ್ರಿ ಕಾಡಿನ ಕಡೆಗೆ ಅಥವಾ ಕಾಯಿ ಬದಿಗೆ ಹೋಗೋದು ಇಲ್ಲ ಅಂತ ಹೇಳ್ತಾರೆ. ಅಲ್ಲಿ ಇನ್ನೂ ಆ ಬುದ್ಧಿವಂತ ತಾಯಿ ಆತ್ಮ ತನ್ನ ಬಲೆಗೆ ಕಾಯ್ತಿರೋದು ಕಾಶಿಬಾದ್ ಈ ಮೂವರು ಗೆಳೆಯರಿಗೆ ಗೊತ್ತಿದ್ದರೆ ಈಗ ಆಯು ಜೊತೆ ರೋಹನ್ ಮತ್ತು ಅಮನ್ ಕೂಡ ಬದುಕಿರ್ತಿದ್ರು.